ಆಯಿ ಭವನ್ ಹೇಳಿದ್ರೆ ನಮಗೆ ಬುದ್ಧ ಸ್ಮರಣೆ ಅಂತ ಹೇಳಿ ಕರ್ಕೊಂಡು ವಿಮಾನ ಕುಂದಿಸುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪಾಗ್ತಾರೆ. ನಮಗೆ ಎತ್ತಿನ ಬಂಡಿ ಫ್ಯಾಕ್ಟ್ರಿ ಲಾರಿಯಿಂದ ತಿರುಗಾಡಿರ್ತಕ್ಕಂಥ ಜನ ವಿಮಾನ ಹತ್ತುವಾಗ ಮೊದಲನೆಯ ಸೀಟು ಮೊದಲು ಕರ್ಕೊಂಡು ಹೋಗಿ ಕೂಡಿಸ್ತಕ್ಕಂಥದ್ದು ಬುದ್ಧಿಸ್ಟ್ ರೆಸ್ಪೆಕ್ಟ್, ಮಾರ್ಕ್ ರೆಸ್ಪೆಕ್ಟ್, ಭಕ್ತಿಗೆ ಬರ್ತಕ್ಕಂಥ ಗೌರವ. ಯಾಕೆ ಈ ಮಾತನ್ನು ಹೇಳ್ತಿದ್ರೆ, ನಾವು ಬೌದ್ಧರಾಗಿದ್ರೆ, ನಾವು ಬೌದ್ಧ ಅಂತ ಹೇಳ್ಕೊಂಡ್ರೆ ಜಗತ್ತಿನಲ್ಲಿ ಬೆಲೆ ಇದೆ, ಕಿಮ್ಮತ್ತಿದೆ ಮತ್ತು ನಿಮ್ಮ ಹೆಚ್ಚು ಗೌರವ ಇದೆ, ಇದು ರೆಸ್ಪೆಕ್ಟ್ ಇದೆ. ಇಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಧರ್ಮ ಯಾರು ಕೊಟ್ಟರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರೆ. ಈ ದೇಶದ ಮೂಲ ಮಣ್ಣಿನ ಮೂಲ ಧರ್ಮ, ಈ ಧರ್ಮದ ಆಧಾರ ಮೇಲೆ ಮದುವೆ ಆಗ್ತಕ್ಕಂಥವ್ರ ಬದುಕು ಬುದ್ಧಮಯ ಆಗ್ಬೇಕು ನಾನು ಬೇಡ್ಕೊಳ್ತೇನೆ. ಗವಿಸಿದ್ದಮ್ಮ ಗವಿಸಿದ್ದ ಅಂದ್ರೆ ಬುದ್ಧ ಗವಿಯೊಳಗೆ ಧ್ಯಾನ ಮಾಡ್ತಕ್ಕಂಥ ಅರವಂತರೇ ಗವಿಸಿದ್ರು. ಆ ಗವಿಸಿದ್ದಮ್ಮನ ಬದುಕು ಬುದ್ಧಮಯವಾಗಲಿ. ನಾಗರಾಜ್ ಅವರ ಏನು ಗಂಡ ಹೆಂಡತಿ ಹೊಸ ಜೀವನ ಅದನ್ನ ಆ ಭವಿಷ್ಯತ್ತಿನ ಬದುಕು ನೆರಳು ನೆಮ್ಮದಿಯ ತಾಣವಾಗಿ ಈ ಸಮಾಜಕ್ಕೆ ಒಂದು ಮಾದರಿಯ ಕುಟುಂಬ ಆಗ್ಲಿಕ್ಕೆ ನಾನು ಶುಭ ಕೊಡ್ತೇನೆ. ಅವರಿಬ್ಬರು ಸುಖವಾಗಲಿ. ಎರಡು ಕುಟುಂಬಗಳ ಸಂಬಂಧಗಳನ್ನ ಸಾವಿರ ವರ್ಷಗಳವರೆಗೆ ಶಾಶ್ವತವಾಗಿ ಉಳಿದು ಬೆಳೆದು ವಂಶವೃದ್ಧಿಯಾಗಿ ಈ ಸಮಾಜಕ್ಕೆ ಮಾದರಿಯ ಮಕ್ಕಳಾಗ್ಲಿಕ್ಕೆ ಶುಭ ಕೋರಕ್ಕೆ ನಾನು 500 ಕಿಲೋಮೀಟರ್ ಬೆಳಗ್ಗೆ 4 ಗಂಟೆಗೆ ಬಂದು ತಲುಪಿದ್ದೀನಿ. ನಿಮ್ಗೆ ಎಲ್ಲರೂ ನೋಡ್ಬೇಕಂತ ನಾಗರಾಜ್ ಅವರು ಬಿಡಕ್ಕೆ ನನ್ನ ಮನಸ್ಸಾಗಿಲ್ಲ. ಇವತ್ತು 300 ಕಾರ್ಯಕ್ರಮಗಳು. ಇವತ್ತು 22ನೇ ತಾರೀಕು ಬಹಳ ಮದುವೆಗಳು, ಎಲ್ಲಾ ಕಡೆಗಳ ಮದುವೆಗಳನ್ನ ಎಲ್ಲರೂ ಬೇರೆ ಬಟ್ಟೆ ನಿಯೋಜನೆ ಮಾಡಿ ಕೆಲವರು ರಿಕ್ವೆಸ್ಟ್ ಮಾಡ್ಕೊಂಡು, ಇಲ್ಲ ನಾನು ನಾಗರಾಜ್ ಕಡೆ ಹೋಗ್ಬೇಕು, ಇಲ್ಲ ನಾನು ಗಂಗಾವತಿ ಮಹಾಜನತೆ ಕಡೆ ಹೋಗ್ಬೇಕು, 2-3 ವರ್ಷ ಆಯ್ತು ನಾನು ಜನರ ಕಡೆ ಹೋಗಿಲ್ಲ, ನಾನು ಓಣ್ಯಾಗಿರ್ಬೇಕು, ನಾನು ಜನರ ಹತ್ರ ಇರಬೇಕು, ನಗರದಲ್ಲಿ ಪಾಲ್ಗೊಳ್ಬೇಕು, ನಿಮ್ಮನ್ನು ನೋಡುವ ಸೌಭಾಗ್ಯಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ನಾಗರಾಜ್ ಗವಿಸಿದ್ದಮ್ಮ ಅವರಿಗೆ ಆಶೀರ್ವಾದಕ್ಕೆ ನಾನು ಮಾಡಕ್ಕೆ ಬಂದಿದ್ದೀನಿ. ಮದುಮಗಳು ಬೇಗ ಬರ್ಬೇಕಂತ ಗವಿಸಿದ್ದವರನ್ನು ನಾನು ವಿನಂತಿ ಮಾಡ್ಕೊಳ್ತಾನೆ. ಈ ಮದುಮಗನ ತಂದೆ ತಾಯಿಯವರು ಒಂದು ಕ್ಯಾಂಡಲ್, ಒಂದು ದೀಪವನ್ನ ಹಚ್ಚಬೇಕು. ಏನು ಮೇಣದ ಬತ್ತಿಯನ್ನು ಒಂದು. ಆಮೇಲೆ ಗವಿಸಿದ್ದವರ ಅಕ್ಕ ಮತ್ತು ಭಾವ ಅವರು ಕೂಡ ಒಂದು ಕ್ಯಾಂಡಲ್ ಅನ್ನು ಹಚ್ಚಬೇಕು. ಮದುಮಕ್ಕಳು ಗವಿಸಿದ್ದಮ್ಮ ಮತ್ತು ನಾಗರಾಜರು ಒಂದು ಕ್ಯಾಂಡಲ್ ಹಚ್ಚಬೇಕು. ನಾವು ಹೂಗಳನ್ನು ಹಾಕಿ ಧೂಪವನ್ನು ಬೆಳಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ. ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ಏನೋ ಟೈಮ್ ಅದ ಅಂತ 10 ನಿಮಿಷ ನಿಮಗೆ ಗಮನವನ್ನು ಕೊಡ್ತಾ ಇದ್ದೀನಿ. ಬುದ್ಧಿಸಂ ಪ್ರಕಾರ ಮದುವೆ ಆಗೋದ್ರೆ ಇದು ಬಹಳ ಪವಿತ್ರದ, ಬಹಳ ಅವಶ್ಯದ. ಮುಂದಿನ ನನ್ನ ಯುವ ಪೀಳಿಗೆಯಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ, ಬುದ್ಧ ಧರ್ಮ ಸಂಘದ ನಿಯಮಾನುಸಾರವಾಗಿ ಮದುವೆಯಾಗಿ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಇಂತಹ ಪವಿತ್ರವಾಗಿರ್ತಕ್ಕಂಥ ಜನ್ಮವನ್ನ ಪಡ್ಕೊಂಡಿದ್ದೀನಿ, ನಾನು ಪುನರ್ಜನ್ಮ ಪಡ್ಕೊಂಡಿದ್ದೀನಿ, ಅಥವಾ ನನ್ನ ಜೀವನವನ್ನ ಸಾರ್ಥಕ ಮಾಡ್ಕೊಂಡಿದ್ದೀನಿ ಅಂತಾರೆ. ನಾವು ಜೈವಿ ಅಂತ ಹೇಳ್ತೀವಿ, ಮಹಾನಾಯಕ ಅಂತ ಹೇಳ್ತೀವಿ. ಆ ಮಹಾನಾಯಕನಿಗೆ ನಾವು ಮನಸಾರೆ ನಮನಗಳನ್ನ ಮಾಡಬೇಕಾದ್ರೆ ಬುದ್ಧಿಸ್ಟ್ ಪ್ರಕಾರ ಮದುವೆ, ಬುದ್ಧಿಸ್ಟ್ ಕಲ್ಚರ್ ಪ್ರಕಾರ ಮುಂದಿನ ಸಂಸ್ಕಾರ ಕಾರ್ಯಕ್ರಮಗಳನ್ನ ಮನೆಯಲ್ಲಿ ಮಾಡಬೇಕು. ಇದು ಮೊದಲನೇ ಸಂಸ್ಕಾರ ಪ್ರಾರಂಭ ಆಗಿದೆ. ಅದಕ್ಕೆ ನೀವು ತುಂಬಾ ಒಳ್ಳೆ ಜನ ಇದ್ದೀರಿ. ಇಷ್ಟು ಶಾಂತತೆಯಿಂದ ಕೂತು ಮದುವೆದಾಗ ಕೂತಿರ್ತಕ್ಕಂಥ ಮದುವೆ ನಾನು ಗಂಗಾವತಿಯಲ್ಲಿ ನೋಡ್ತಾ ಇದ್ದೀನಿ. ರಾಮಚಂದ್ರ ಅವರೇ, ಅಮ್ಮ ಹೇಳ್ತಾರೆ. ಯಾಕಂದ್ರೆ ನಾವು ಎಲ್ಲ ಶಬ್ದ ಮಾಡ್ತಾರೆ. ಗಂಗಾವತಿ ಜನರಿಗೆ ನೋಡಿ ಎಷ್ಟು ಶಾಂತತೆಯಿಂದ ನೀವು ಧರ್ಮವನ್ನು ಕೇಳ್ತಾ ಇದ್ರಿ, ಬುದ್ಧರನ್ನು ನೋಡ್ತಾ ಇದ್ರಿ, ಬಾಬಾ ಸಾಹೇಬ್ ನೋಡ್ತಾ ಇದ್ರಿ. ಕ್ಯಾಂಡಲ್ ಹೂವ ಅಗರಬತ್ತಿ ನಮ್ಮ ಗುರುಗಳು ಬಂದಾರ, ಅವ್ರು ಬಿದರದಿಂದ ಬಂದಾರ. ಇದು ಎಷ್ಟು ಚಂದ ಅದರ. ನಿಮ್ಮ ಹೊಟ್ಟೆ ತುಂಬಾ ಸಂತೋಷ ಪಡ್ತೀರಿ. ಊಟ ಮಾಡಿದಾಗ ಎಷ್ಟು ಸಂತೋಷ ಆಗ್ತದ, ಅದಕ್ಕಿಂತ ಹೆಚ್ಚು ಸಂತೋಷ ಇಲ್ಲಿ ನೀವು ಬರಿತಾ ಇರತಕ್ಕಂಥದ್ದು ನನಗೆ ಖಾತ್ರಿ ಇದೆ. ಯಾಕಂದ್ರೆ ಬುದ್ಧರನ್ನ ನೋಡೋದಂದ್ರೆ ಅದು ಪುಣ್ಯ, ಬುದ್ಧರನ್ನ ವಂದನ ಮಾಡೋದಂದ್ರೆ ಅದು ಒಂದು ದೊಡ್ಡ ಪವಿತ್ರ ಕಾರ್ಯ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೂಮಾಲೆಯನ್ನು ಹಾಕಿ ಹೂ ಸಮರ್ಪಣೆ ಮಾಡೋದಂದ್ರೆ ಇದು ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ ಅಂತ. ರೆಸ್ಪೆಕ್ಟ್ ಮಾಡ್ತಕ್ಕಂಥ ಜನ ತಾವಾಗಿದ್ದೀರಿ. ಮದುಮಗಳು ಗವಿಸಿದ್ದಮ್ಮ ಅವರು ವೇದಿಕೆ ಮಾತಾಡ್ಬೇಕಂತ ಅವ್ರನ್ನ ನಾನು ಕೇಳ್ಕೊಳ್ತೇನೆ.